ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲೂ ಹಸಿ ತ್ಯಾಜ್ಯ, ದನಕರುಗಳ ತ್ಯಾಜ್ಯ ಹಾಗೂ ಕೃಷಿ ತ್ಯಾಜ್ಯಗಳನ್ನು ಹಾಕಲು ತಿಪ್ಪೆಯನ್ನು ಮಾಡಿಕೊಂಡಿರುತ್ತಾರೆ. ಹಾಗೆ ಈ ತಿಪ್ಪೆ ಇದ್ದರೆ ಹೊರಗಿನಿಂದ ಗೊಬ್ಬರಗಳನ್ನು ತರುವ ಅವಶ್ಯಕತೆ ಇರಲ್ಲ. ಆದರೆ ವೈಜ್ಞಾನಿಕವಾಗಿ ತಿಪ್ಪೆಯನ್ನು ನಿರ್ವಹಣೆ ಮಾಡಿದರೆ ಮಾತ್ರ ಅದರ ಉಪಯೋಗ ಪಡೆಯಬಹುದು. ಇದೇನಪ್ಪ, ತಿಪ್ಪೆಯನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕಾ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ಇಲ್ಲಿದೆ ಉತ್ತರ. ಮಾಡ್ತಕ್ಕಂಥ ಏನಾದರೂ ತಿಪ್ಪೆಗಳು ಈ ಥರ ಮಾಡ್ಕೊಳ್ಳೋದಿತ್ತು ಅಂತಂದರೆ ವೈಜ್ಞಾನಿಕವಾಗಿ ಮಾಡಿ. ಯಾವ ರೀತಿ ಅಂತಂದರೆ, ಈ ರೀತಿ ನೀವು ಬಿಟ್ಟಾಗ ಏನಾಗುತ್ತೆ, ಮರ ಇದ್ದರೂ ಕೂಡ ಅದ್ರದ್ದೊಂದು ನೆರಳು ಇದಕ್ಕೆ ಸಿಗ್ತಾ ಇಲ್ಲ. ಫಸ್ಟ್ ಪಾಯಿಂಟ್. ಇನ್ನೊಂದು ಏನಂತಂದರೆ, ಬಿಸಿಲು ಏನಿದೆ ಸರ್, ಬಿಸಿಲು ಡೈರೆಕ್ಟ್ ಇದ್ರ ಮೇಲೇ ಬೀಳ್ತಾ ಇದೆ. ಬೀಳೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಕೆಳಗಡೆದು ಕಳೀತಾ ಇರುತ್ತೆ, ಮೇಲ್ಗಡೆದು ಕಳೆಯಲ್ಲ. ಬೇಗ ಕಳಿಯಲ್ಲ. ಅದು ಕೆಳಗಡೆದು ಏನಕ್ಕೆ ಕಳೀತದೆ ಅಂತಂದರೆ, ಅಲ್ಲಿ ಒಂದು ಸೂಕ್ತವಾದಂಥ ಮೈಕ್ರೋ ಕ್ಲೈಮೇಟ್ ಅನ್ನೋಂಥದ್ದು ಇರುತ್ತೆ. ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ, ತಮಗೆ ಕಳೆಯೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಯಾಕಂತಂದರೆ ಒಂದು ಬ್ಯಾಕ್ಟೀರಿಯಾ ಇದೆ ಅಂತಂದರೆ ಅದು ಮಲ್ಟಿಪ್ಲೈ ಆಗಬೇಕು. ಅದ್ರದ್ದು ಸಂತತಿ ಅದು ವೃದ್ಧಿ ಮಾಡ್ಕೊಂಡಾಗೆ ನಿಮಗೆ ಎಷ್ಟು ಬ್ಯಾಕ್ಟೀರಿಯಾ ಆಗ್ತವೆ ಅಷ್ಟು ಬೇಗ ಏನಂತಂದರೆ ಗೊಬ್ಬರ ಇದು ನೀವೇನು ಕಸ ಹಾಕಿರ್ತೀರ ಅದು ಗೊಬ್ಬರವಾಗಿ ನಿಮ್ಗೆ ಸಿಗುತ್ತೆ. ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ, ನಿಮಗೆ ತುಂಬ ಎಷ್ಟು ಸಮಯ ತಗೊಳುತ್ತೆ ಸರ್ ಇದು ನೀವು ಗೊಬ್ಬರವಾಗಿ ಕೊಡೋದಕ್ಕೆ ಬೆಳೆಗಳಿಗೆ? 1 ವರ್ಷ. ಎರೆಹುಳು ಕೃಷಿನ ಸರ್, ಅದರಲ್ಲೂ ತ್ಯಾಜ್ಯಗಳು ಇದೇ ಕಸ ಒಯ್ದು ತಿಪ್ಪೆ ಗುಂಡಿಲಿ ಹಾಕಿ ಅಲ್ಲಿ ಏನಾಗುತ್ತೆ, ಎರೆಹುಳು ಕೃಷಿ ಮಾಡೋ ರೈತರು ಗೊಬ್ಬರವನ್ನು ಎಷ್ಟು ದಿನಗಳಲ್ಲಿ ತಗೋತಾರೆ? ತೊಟ್ಟಿ ಮಾಡ್ಕೊಂಡು ಕಾರಣ ಏನು ಅಂತಂದ್ರೆ, ಅಲ್ಲಿ ಅವರು ನೆರಳಲ್ಲಿ ನೀರು ಕೂಡ ಕೊಡ್ತಾ ಇರ್ತಾರೆ. ಆ ಥರ ಏನಂತಂದ್ರೆ ಒಂದು ವಾತಾವರಣ ಅನ್ನೋಂಥದ್ದು ಕ್ರಿಯೇಟ್ ಮಾಡ್ತಾರೆ. ಸೇಮ್ ನೀವು ಕೂಡ ಏನಂತಂದರೆ ನೆರಳಲ್ಲೇ ಮಾಡ್ಕೋಬೇಕು ಇದನ್ನು, ಫಸ್ಟ್ ಥಿಂಗ್. ನೆರಳಲ್ಲಿ ಮಾಡ್ಕೋಬೇಕು ಅಂತಂದರೆ ಆ ಥರ ಶೆಡ್ ಗಿಡ ಹಾಕ್ಕೊಂಡು ಮಾಡ್ಕೋಬೇಕು ಅನ್ನೋಂತಾದರೆ ಇದ್ದವರು ಆ ಶೆಡ್ ಗಿಡ ಹಾಕ್ಕೊಂಡು ಮಾಡ್ಕೊಳ್ಳಿ, ಕಂಪ್ಲೀಟ್ ಪರ್ಮನೆಂಟ್ ಆಗಿ ಆಗಿಬಿಡುತ್ತೆ. ಇಲ್ಲದೆ ಇರೋರು ಒಂದು ಟೆಂಪ್ರವರಿ ಚಪ್ರ ಥರ ಆದರೂ ಹಾಕ್ಕೊಳ್ಳಿ. ಸುತ್ತ ಏನಾದರೂ ಕಟ್ಟಿಗೆಗಳನ್ನು ಕಟ್ಕೊಂಡು ಮೇಲೆ ಚಪ್ರ ಥರ ಹೈಟಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜೀವಂತ ಬೇಲಿಗಳು ಅಂತ ನಾವು ಹೇಳ್ತೀವಿ, ಗೊಬ್ಬರದ ಗಿಡ. ತಮಗೆ ನೆರಳು ಕೊಡ್ತಾ ಇರುತ್ತೆ. ಅದಲ್ಲದೆ ಏನಂತಂದರೆ ನಿಮಗೆ ಹಸಿರೆಲೆ ಗೊಬ್ಬರ ಅನ್ನೋಂಥದ್ದು ಕೂಡ ಅದರಿಂದ ಸಿಗ್ತಾ ಇರುತ್ತೆ. 1 ವರ್ಷದಲ್ಲಿ ನೀವು ಏನಂತಂದರೆ ಒಂದು ಮರದಿಂದ 2 ಬಾರಿ ಕಟಾವು ಮಾಡಿಕೊಂಡು ಅದನ್ನು ಇಲ್ಲೇ ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ಅದನ್ನು ಹೊಲದಲ್ಲಿ ಮಲ್ಚಾದರೂ ಮಾಡ್ಬೋದು. ನೀವು ಸೆಣಬನ್ನು ಅಲ್ಲೇ ಬೆಳ್ಕೊತೀರ, ಅದು ಕೂಡ ಗೊಬ್ಬರದ ಗಿಡನೇ. 2 ಥರದ್ದು ಬರುತ್ತೆ. ಒಂದು ನಾವು ಹೊಲದಲ್ಲೇ ಬೆಳ್ಕೊಳ್ಳೋಂಥದ್ದು, ಒಂದು ನಾವು ಬಂದಾರಿಯಲ್ಲಿ ಬೆಳ್ಕೊಳ್ಳೋಂದ್ರೆ ಬಾರ್ಡ್ರಲ್ಲಿ ಬೆಳ್ಕೊಳ್ಳೋಂಥದ್ದು, ಬದುಗಳಲ್ಲಿ. ಅದನ್ನೇ ಏನಂತಂದರೆ ಬದುಗಳಲ್ಲಿ ಹಾಕ್ಕೊಳ್ಬೋದು. ಈ ಥರ ತಿಪ್ಪೆ ಇದ್ದರೆ ಸುತ್ತಲೂ ಹಾಕ್ಕೊಂಡ್ರಿ ಅಂತಂದರೆ ನೆರಳು ಅನ್ನೋಂಥದ್ದು ಸಿಗ್ತಾ ಇರುತ್ತೆ. ಇದಕ್ಕೆ ನೀವು ಅಡಿಷ್ನಲ್ ಆಗಿ ಏನು ಮಾಡಬೇಕು ಅಂತಂದರೆ, ಒಂದು ನೀವು ಸಗಣಿ ನೀರನ್ನು ಎರಚಿ ಕೊಡ್ತಾ, ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ರೈತರು. ಸಗಣಿ ನೀರನ್ನ ಕಲಸಿ ಗಂಜಲ ಏನಿರುತ್ತೆ ಅದು ಡೈರೆಕ್ಟ್ ಕನೆಕ್ಟ್ ಆದರೂ ಮಾಡಿರ್ತಾರೆ. ಇಲ್ಲ ಅಂತಂದರೆ ಮೇಲ್ಗಡೆ ಚೆಲ್ತಾ ಇರ್ತಾರೆ. ಯಾಕೆ ಅಂತಂದರೆ ಸ್ವಲ್ಪ ಬೇಗ ಕಳೀಲಿ ಅಂತ. ಯಾಕಂತಂದರೆ ಸಗಣಿ ಮತ್ತು ಗಂಜಲದಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರೋದ್ರಿಂದ, ಅಂದರೆ ಕಳೆಯುವಂಥ ಸೂಕ್ಷ್ಮಾಣು ಜೀವಿಗಳು, ಬೇರೆ ಬೇರೆ ಥರದ್ದು ಬ್ಯಾಕ್ಟೀರಿಯಾಗಳು ಇರ್ತವೆ ಸರ್. ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಬರೋಂಥದ್ದು ಬೇರೆ ಮಾಡಿದರೆ, ಈ ಥರ ರೈಸೋಬಿಯಮ್ ಅನ್ನೋಂಥದ್ದು ಸಾರಜನಕ ಸ್ಥಿರೀಕರಣ ಮಾಡೋಂಥದ್ದು, ಡಿಕಂಪೋಸ್ ಮಾಡೋಂಥದ್ದು ಬ್ಯಾಸಿಲಸ್ ಸುಡೋಮೋನಸ್ ಅಂತ ಬರ್ತವೆ. ಅವುಗಳನ್ನು ತಾವು ಏನಂತಂದರೆ ಗಂಜಲ ಮುಖಾಂತರ ಅಥವಾ ಸಗಣಿ ನೀರಿನ ಮುಖಾಂತರ ಕೊಡ್ತೀರ. ಅದನ್ನೇ ಇನ್ನೂ ಬೇಗ ಅಂದರೆ ಸ್ಪೀಡಾಗಿ ಮಾಡ್ಕೋಬೇಕು ಅಂತಂದರೆ ಡಿಕಂಪೋಸರ್ ಅಂತ ನಮ್ದೇನು ಪ್ರಾಡಕ್ಟು ಕೂಡ ಇದೆ. ಅದನ್ನು ಏನಂತಂದರೆ ತಾವು 400ರಿಂದ 500 ಲೀಟ್ರ್ವರೆಗೂ ಮಾಡಿಕೊಂಡು 1 ಟನ್ ಅಷ್ಟು ಏನಂತಂದರೆ ತ್ಯಾಜ್ಯ ಏನಿದೆ ನಿಮ್ಮದು, ಕಸ ಕಡ್ಡಿ ಹೊಲ್ದಂದು ಹುಲ್ಲು ಗಿಲ್ಲು ಏನೋ ಇದ್ದರೂ ಕೂಡ ತಂದಿಲ್ಲಿ ಎಸೆದು ಅದಕ್ಕೆ ನೀವು ಲೇಯರ್ ಬೈ ಲೇಯರ್ ಹಾಕೋಬೇಕು. ಒಂದು ಹಂತ ಆದಮೇಲೆ 1 ಅಡಿ ಆದಮೇಲೆ ಮತ್ತೆ ಚೆಲ್ಲಬೇಕು ನೀರನ್ನು. ವಾತಾವರಣ ನೀರಿನ ತೇವಾಂಶ ಅನ್ನೋಂಥದ್ದು ಕೂಡ ಅಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಆ ರೀತಿ ಮಾಡಿದಾಗ ತಮಗೆ ಮೇಲ್ಗಡೆ ಎಲ್ಲನೂ ಮುಚ್ಚಿದಾದ್ಮೇಲೆ ಲೇಯರ್ ಬೈ ಲೇಯರ್ ಹಾಕ್ಕೊಂಡ್ಮೇಲೆ ಅದರಲ್ಲಿ ಇನ್ನೂ ಏನಂತಂದರೆ ತಮಗೆ ತೆಂಗಿನ ಗಿಡಗಳು ಕಾಣಿಸ್ತಿದ್ದಾವೆ ಇಲ್ಲಿ. ತೆಂಗಿನಿಂದ ಬರ್ತಕ್ಕಂಥ ಗರಿಗಳೇನಿದ್ದಾವೆ ಅವುಗಳು ತುಂಬ ಬಿರುಸಾಗಿರುತ್ತೆ.
ಸೊ ಅದು ಕಳಿಬೇಕು ಅಂತಂದರೆ ತುಂಬ ಸಮಯ ತಗೊಳುತ್ತೆ. ಸೊ ಅಂಥ ಎಲೆಗಳನ್ನು ಏನು ಮಾಡಬೇಕು, ತಳದಲ್ಲಿ ಹಾಕಬೇಕು, ತಾವು ಮೊದಲು ಹಾಕಬೇಕು. ಯಾಕಂತಂದರೆ ಅದರಲ್ಲಿ ಜಾಸ್ತಿ ಏನಂತಂದರೆ ಲಿಗ್ನಿನ್ ಕಂಟೆಂಟ್ ಅನ್ನೋಂಥದ್ದು ಕಳಿಯೋಕ್ಕೆ ಭಾಳ ಬೇಗ ತಗೊಳುತ್ತೆ. ಅದು ಇದರಲ್ಲಿ ಏನಂತಂದರೆ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಇವು ಬೇಗ ಕಳಿತವೆ. ಸೊ ಮೇಲ್ಗಡೆ ಹಸಿರೆಲೆ ಅಥವಾ ಈ ಥರ ಚಿಪಾಟಿ ಏನಿದೆ ನೀವು ಹೇಳ್ತೀರಾ, ಸೊ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಮಣ್ಣನ್ನು ಅಲ್ಲಿ ಮಾಡಬೇಕು. ಸೊ ಮಣ್ಣು ಒಂದು ನೆರಳಿದ್ರೂ ಕೂಡ ಮಾಡಬೇಕು, ನೆರಳಿಲ್ಲ ಅಂತಂದ್ರೂ ಕೂಡ ಮಾಡಬೇಕು. ಯಾಕಂತಂದರೆ ಮಣ್ಣಿನಿಂದನೂ ಏನಂತಂದರೆ ಅವುಗಳಿಗೆ ಒಂದು ವಾತಾವರಣ ಅನ್ನೋಂಥದ್ದು ಕ್ರಿಯೇಟ್ ಆಗೋದ್ರಿಂದ ಸೊ ಡಿಕಂಪೋಸರ್ ತಾವು ಸ್ಪ್ರೇ ಮಾಡಿಕೊಂಡು ಮೇಲ್ಗಡೆ ಮತ್ತು ಗರಿಗಳನ್ನು ಮುಚ್ಚಿರಬೇಕು. ಸೊ ಈ ಥರ ನೀವು 2 ತಿಂಗಳು ಬಿಟ್ರಿ ಅಂತಂದರೆ ನಿಮಗೆ ಫುಲ್ ಅಲ್ಲಿ ಎರೆಹುಳು ಕೂಡ ಏನಂತಂದರೆ ಉತ್ಪತ್ತಿ ಆಗುತ್ತೆ. ಸೊ ಡಿಕಂಪೋಸರ್ ಹಾಕೋದ್ರಿಂದ ಏನು ವಿಶೇಷತೆ ಅಂತಂದರೆ ಡಾಕ್ಟರ್ ಸಾಯಿಲ್ದಲ್ಲಿ ಎರೆಹುಳುಗಳು ಎಲ್ಲ ಪ್ರಾಡಕ್ಟಲ್ಲಿ ಬರುತ್ತೆ ನಿಮಗೆ. ಸೊ ನೀವು ಬರೀ ನಾರ್ಮಲ್ ತಿಪ್ಪೆ ಕಳಿಸಿದಾಗ ತಿಪ್ಪೆ ಕಳತ್ತು ಬರುತ್ತೆ, ಕಳತಿದ ಗೊಬ್ಬರ ಸಿಗುತ್ತೆ, ಬಟ್ ಎರೆಹುಳು ಸಿಗಲ್ಲ. ನೀವು ಡಿಕಂಪೋಸರ್ ಹಾಕಿದಾಗ ಎರೆಹುಳುಗಳು ಸಿಗುತ್ತೆ. ಸೊ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿದ್ವು, ಎರೆಹುಳುಗೂ ಕೆಲಸ ಮಾಡಿದ್ವು. ಅದಕ್ಕೆ ನಿಮ್ಗೆ ಏನಾಗುತ್ತೆ, ಬೇಗನೆ ಏನಂತಂದರೆ ಗೊಬ್ಬರ ಸಿಗುತ್ತೆ. ಸೊ ಇಷ್ಟು ವೈಜ್ಞಾನಿಕವಾಗಿ ತಾವು ತಿಪ್ಪೆಯನ್ನು ಮಾಡ್ಕೋಬೇಕು.